ಮೈಸೂರಿನಲ್ಲಿ ನಿನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನೆಯಡಿ ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿಗಳ ಕಲಾ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿತ್ತು. ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಬಿ ರಂಗೇಗೌಡ ಪಾಲ್ಗೊಂಡಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಗಣರಾಜ್ಯಗಳಿವೆ. ಭಾರತ ಒಂದು ಗಣರಾಜ್ಯ. ವಿಶ್ವದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಭಾರತ ಸಂವಿಧಾನ. ಬಳಿಕ ಬಿ ರಂಗೇಗೌಡ ವಿದ್ಯಾರ್ಥಿಗಳು ಕಲೆ ಮತ್ತು ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಉತ್ತಮ ಬದುಕನ್ನು ಕಟ್ಟಿಕೊಳ್ಳುವಂತೆ ಕರೆ ನೀಡಿದರು. ನೋಡಿ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕಿಂತ ಮೊದಲು ನಿಮ್ಮ ವ್ಯಕ್ತಿತ್ವ ಹೆಂಗಿತ್ತು, ನಿಮ್ಮ ಮನಸ್ಸು ಹೆಂಗಿತ್ತು, ಇವತ್ತು ಹೆಂಗಿದೆ ಅಂತ ಗೊತ್ತಲ್ಲ. ನಿಮ್ಮೊಳಗಿರ್ತಕ್ಕಂಥ ಎಲ್ಲ ಒಂದು ದೋಷಗಳನ್ನು ಮೀರಿ ಬರೋ ಶಕ್ತಿ ಈ ಕಲೆ ಮತ್ತು ಸಾಹಿತ್ಯಕ್ಕಿದೆ. ದೂರದರ್ಶನದೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಂಡಿ ಸುದರ್ಶನ್ ಕಲಾ ತರಬೇತಿಗೆ ಆಯ್ಕೆಯಾದ 68 ವಿದ್ಯಾರ್ಥಿಗಳಿಗೆ ನಾಟಕ ಅಭಿನಯ, ಸಂಗೀತ, ನೃತ್ಯ, ವೀರಗಾಸೆ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಪ್ರಕಾರಗಳ ತರಬೇತಿ ನೀಡಲಾಗಿದೆ ಎಂದರು. ಇವತ್ತು ಆ ಒಂದು ತರಬೇತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ. ಈ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತಾವು ಕಲಿತಂಥ ಕಲಾ ಪ್ರಕಾರಗಳನ್ನು ಕೂಡ ಪ್ರಸ್ತುತಪಡಿಸಲಿದ್ದಾರೆ. ಈ ಕಾರ್ಯಕ್ರಮ ಇವತ್ತಿಲ್ಲಿ ಆಯೋಜನೆ ಆಗಿದೆ. ತರಬೇತುದಾರ ದೇವಾನಂದ ವರಪ್ರಸಾದ್ ವಿದ್ಯಾರ್ಥಿಗಳಿಗೆ ಜಾನಪದ ಕಲೆಗಳ ಬಗ್ಗೆ ಅರಿವು ಮೂಡಿಸುತ್ತಿದ್ದು ಅವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಹೇಳಿದರು. ಅವರಿಗೆ ಬರೀ ನಾವು ಹಾಡು ಮಾತ್ರ ತರಬೇತಿ ನೀಡಿಲ್ಲ, ನೃತ್ಯ ಮಾತ್ರ ತರಬೇತಿ ನೀಡಿಲ್ಲ, ಅವ್ರಿಗೆ ವೇದಿಕೆ ಮೇಲೆ ನಿಂತ್ಕೊಂಡು 4 ಜನ ಮುಂದೆ ನಿಂತ್ಕೊಂಡು ಕಾನ್ಫಿಡೆಂಟಾಗಿ ಮಾತಾಡುವಷ್ಟು ಒಂದು ಧೈರ್ಯ ಅವರಿಗೆ ಈ ಕಲಾ ತರಬೇತಿ ಶಿಬಿರದಿಂದ ಬಂದಿದೆ. ಪ್ರಶಿಕ್ಷಣಾರ್ಥಿ ಸಾಕ್ಷಿ ಕಲೆಯ ಬಗ್ಗೆ ಆಳವಾದ ಅರಿವು ಇಲ್ಲದ ತಮಗೆ ಸಂಗೀತ, ಜಾನಪದ ಕಲೆಗಳು ಸೇರಿದಂತೆ ಹಲವು ಕಲೆಗಳನ್ನು ಕಲಿಯಲು ಸಹಕಾರಿಯಾಯಿತು ಎಂದು ಹೇಳಿದರು. ಪ್ರತಿ ಸಾಂಗ್ಸು ಬಗ್ಗೆ ವಿವರಣೆ ಕೊಟ್ಟು ಸಮಾಜಕ್ಕೆ ಒಳ್ಳೇದು ಮಾಡುವಂಗೆ ನಮಗೆ ಹೇಳ್ಕೊಟ್ಟಿರಂದ್ರೆ ಈ ಸರ್ಸು, ಅವರಿಗೆ ಧನ್ಯವಾದ, ಥ್ಯಾಂಕ್ ಯು ಹೇಳಕ್ಕಂತ ನಾನು ಬಯಸ್ತೀನಿ.